ನೋಡಿ ನಮ್ಮ ಜರ್ಮನ್ ಶೆಪರ್ಡ್ ನಾಯಿ ಇನ್ನೂ 3 ಇದ್ದಾವೆ. ಇದು ಒಂದು ಯಾವಾಗಲೂ ತೋಟ ಕಾಯ್ತಾನೇ ಇರುತ್ತೆ. ಒಂದು ಮಂಗ ಕೂಡ ಬರ್ಲಿಕ್ಕೆ ಬಿಡೋದಿಲ್ಲ, ಒಂದು ದನ ಕೂಡ ಪಕ್ಕದಲ್ಲಿ ಎಲ್ಲೂ ಬರ್ಲಿಕ್ಕೆ ಬಿಡೋದಿಲ್ಲ. ಮನುಷ್ಯರಿಗೇನೂ ಮಾಡೋದಿಲ್ಲ. ಆದರೆ ದನ ಮಾತ್ರ, ಮಂಗ ಮಾತ್ರ ಬಂದರೆ ಮಾತ್ರ ಮರ ಹತ್ತಿ ಅದು ಹೋಗೋ ತನಕ ಮರಕ್ಕೆ ಹಿಡ್ಕೊಂಡೇ ಇರುತ್ತೆ. ಆಮೇಲೆ ಅದು ಓಡಿ ಹೋಗಬೇಕು. ತೆಂಗಿನಕಾಯಿ ಎಲ್ಲ ತಿಂದು ಹಾಕಿ ಕೆಳಗಡೆ ನೆಲಕ್ಕೆ ಬಿಡ್ತವೆ. ಆದರೆ ನಮ್ಮದು ಇದ್ರ ಹೆಸರು ಶ್ಯಾಡೋ ಅಂತ. ತುಂಬ ಒಳ್ಳೆ ನಾಯಿ. ಯಾರಾದರೂ ನೋಡಿದರೂ ಇದು ಏನು ಹುಲಿಯಪ್ಪ ಇವ್ರು ಸಾಕಿದ್ದಾರೆ ಅನ್ನಬೇಕು. ಹಾಗೆ ಇದು ಮತ್ತು ಇದೆಲ್ಲ ನಮ್ಮ ತೋಟ ನೋಡಿ ಫ್ರೆಂಡ್ಸ್. ನೋಡಿ ನಾನು ತುಂಬ ಒಣ ಸೊಪ್ಪಿನ ದರ್ಲೆ ಅಂತೀವಿ ನಾವು. ಒಣ ಸೊಪ್ಪಿನ ಎಲೆಗಳನ್ನು ಎಲ್ಲ ಒಟ್ಟು ಮಾಡಿ ನಾನು ಗುಡ್ಡೆ ಹಾಕಿಟ್ಟಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ತಾಜ್ಯ ಇದು ಸಗಣಿ ನೀರು ಎಲ್ಲ ಹಾಕಿ, ಒಂದು ಸರಿ ಸಗಣಿ ನೀರು, ಒಂದು ಸರಿ ಆ ಸೊಪ್ಪು ಎಲ್ಲ ತಂದು ಹಾಕಿ ಈಗ ಮುಂದಿನ ವರ್ಷಕ್ಕೆ ಗೊಬ್ಬರ ಮಾಡೋಣ ಅಂತ ಹೇಳಿ ಎಲ್ಲ ಹಾಕಿಟ್ಟಿದ್ದೀನಿ. ಇದೆಲ್ಲ ನಾನೊಬ್ಬಳೇ ಕಾಡಿಂದ ತಂದು ಹಾಕಿ ಮಾಡಿರೋದು. ಇಲ್ಲಿ ಮತ್ತು ಆಳುಗಳೆಲ್ಲ ಸಿಗೋದಿಲ್ಲ. ಹಾಗೆ ನಾವೇ ಸ್ವಂತ ಖುದ್ದಾಗಿ ಮಾಡೋದು ಇದನ್ನೆಲ್ಲ.